ಆ ಹಳ್ಳಿಯಲ್ಲಿರುವ ನಾಂಚಾರಯ್ಯ ದೊಡ್ಡ ಸುಂದರಾಂಗಿ ಏನೂ ಅಲ್ಲ. ಅದಕ್ಕೆ ಅಂತ ಅವನು ಮನ್ಮಥ ಅಂತ ತಿಳ್ಕೊಂಡ್ರೆ ಅದು ಕೂಡ ಕಡಿಮೆನೆ. ಅದೇ ಕಣ್ರಿ, ಅವನು ಪರಮಾನಂದ ಪಿಸ್ನಾರಿ. ಪಿಸ್ನಾರಿ ಅಂದ್ರೆ ಸಾಧಾರಣವಾದ ಪಿಸ್ನಾರಿ ಅಲ್ಲ, ಮಹಾ ಪಿಸ್ನಾರಿ. ಅಕ್ಕಪಕ್ಕ ಮನೆಯಿಂದ ಬರುವ ವಾಸನೆಯನ್ನು ಶ್ವಾಸಿಸುತ್ತಾನೆ. ಹೀಗಿರುವಾಗ ಒಂದು ದಿನ, ಆಹಾ, ಪಕ್ಕದ ಮನೆಯಿಂದ ಬರುವಂತಹ ಸುವಾಸನೆಯನ್ನು ಗ್ರಹಿಸಿಯಾಯಿತು. ಇವಾಗ ಮನೆ ಒಳಗೆ ಹೋಗಿ ತಂಪಾಗಿರುವ ನೀರನ್ನು ಕುಡಿಬೇಕು. ಹೀಗೆ ಮನೆ ಒಳಗೆ ಬಂದು ನೀರು ಕುಡಿದ. ಆ ನಂತರ ಹೊಲದ ಕೆಲಸಕ್ಕೆ ಸೈಕಲ್ ಮೇಲೆ ಹತ್ತಿ ಹೋಗದೆ ನಡ್ಕೊಂಡೋಗ್ತಾನೆ. ಅಕ್ಕಪಕ್ಕ ಜನರ ಜೊತೆ ಸೇರಿ ಕೆಲಸ ಮಾಡ್ತಾನೆ. ಅಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಅವರೆಲ್ಲ ಊಟ ಮಾಡುವಾಗ ನೋಡ್ತಾನೆ, ಕೂತಿರ್ತಾನೆ. ಅವನು ನೋಡ್ತಾ ಇದ್ದಾನೆ ಅಂತ ಅವರು ಅವನಿಗೆ ಸ್ವಲ್ಪ ಊಟವನ್ನು ಕೊಡ್ತಾರೆ. ಅದೇ ಊಟವನ್ನು ತಿಂದು ಹೊಟ್ಟೆ ತುಂಬಿಸ್ಕೊತಾನೆ. ಸಂಜೆ ಸಮಯದಲ್ಲಿ ಸಾಹುಕಾರರು ಹಣವನ್ನು ಕೊಟ್ಟರೆ ಕೆಲಸ ಮುಗಿಸಿಕೊಂಡು ಹಣವನ್ನು ತೆಗೆದುಕೊಂಡು ಸಂತೋಷವಾಗಿ ಮನೆಗೆ ನಡ್ಕೊಂಡೇ ಬಂದ್ಬಿಡ್ತಾನೆ. ಅವನನ್ನು ನೋಡಿ ಗೋಪಾಲ ಎನ್ನುವ ರೈತ ಒಂದು ದಿನ ನಾಂಚಾರಯ್ಯನ ಬಳಿ ಹೀಗೆ ಕೇಳಿದ. ನಾಂಚಾರಯ್ಯ, ಸೈಕಲ್ ಇರೋದು ಓಡಿಸ್ಕೊಂಡು ಹೋಗ್ಲಿಕ್ಕೆ, ಆದ್ರೆ ನೀನ್ ಯಾಕೆ ಜೊತೆಗೇನೆ ಅದ್ನ ನಡ್ಸ್ಕೊಂಡ್ ಕರ್ಕೊಂಡ್ ಬರ್ತೀಯ? ಅದು ನನಗೆ ಗೊತ್ತು ಗೋಪಾಲ, ಆದ್ರೆ ಈ ಸೈಕಲಿಗೆ ಗೊತ್ತಿಲ್ಲ ಅಲ್ವಾ. ಅವನಿಗೆ ಜೊತೆಯಾಗಿ ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ, ಸೈಕಲ್ ತಿಳ್ಕೋಬೇಕು ಅಂತ ನಾನು ಕೂಡ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗಾಡಿ ಆಗ್ಲಿ ಒಂದು ವಸ್ತು ಆಗ್ಲಿ ಅದಕ್ಕೆ ಹಿಂಸೆ ಕೊಟ್ಕೊಂಡು ಜೊತೆಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ನಾನು ಚೆನ್ನಾಗಿ ನಡಿತೀನಲ್ವಾ. ನಮ್ಮ ಕೈಕಾಲು ಚೆನ್ನಾಗಿರುವಾಗ ನಾವೇ ಸ್ವತಃ ನಡ್ಕೊಂಡೋಗ್ಬೇಕು. ಏನ್ ಹೇಳ್ತೀಯ ಗೋಪಾಲ? ನಾಂಚಾರಯ್ಯನ ಮಾತನ್ನು ಕೇಳಿ ಗೋಪಾಲನಿಗೆ ಹುಚ್ಚೆ ಹಿಡ್ದೋಯ್ತು. ಗೋಪಾಲ ಬಟ್ಟೆಯನ್ನು ಹರ್ಕೊಂಡು ತಲೆ ಕೆಡಿಸ್ಕೊಂಡು ಅಲ್ಲಿಂದ ನಡ್ಕೊಂಡೇ ಹೋಗ್ಬಿಟ್ಟ. ಕೆಲವೊಂದ್ಸಲ ಮನುಷ್ಯರ ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಹಾಗೆ ಹೇಳ್ಕೊಂಡು ಮನೆಗೆ ನಡ್ಕೊಂಡೋದ. ಇಂತಹ ಜಿಪುಣನಾದ ನಾಂಚಾರಯ್ಯ ಮಾದೇವಿ ವೈದೇಹಿ ಎನ್ನುವ ಇಬ್ಬರು ಹುಡುಗಿಯರನ್ನು ಮದುವೆಯಾಗುವ ಪರಿಸ್ಥಿತಿ ಬಂತು. ಒಂದು ದಿನ ಪಕ್ಕದ ಊರಲ್ಲಿ ನಡೀತಾ ಇರುವ ಸಂತೆಗೆ ಒಂದು ದೊಡ್ಡ ಬ್ಯಾಗ್ ಅನ್ನು ತೆಗೆದುಕೊಂಡು ಸೈಕಲಲ್ಲಿ ಸಿಕ್ಸ್ಕೊಂಡು ನಡ್ಕೊಂಡು ಹೋಗುವುದನ್ನು ಪುರೋಹಿತರು ನೋಡಿದ್ರು. ಏನಯ್ಯ ನಾಂಚಾರಯ್ಯ, ನನ್ನ ಕೈಯಿಂದ ಗೃಹ ಪ್ರವೇಶವನ್ನು ಮಾಡಿಸ್ಕೊಂಡು ನನಗೆ ಒಂದು ಇಡೀ ಎಲೆ ಅಡಿಕೆ ಹಣ್ಣು ಹಂಪಲುಗಳನ್ನು ಕೊಡದೆ ನನ್ನ ಬರೀ ಕೈಯಲ್ಲಿ ಕಳಿಸ್ಕೊಟ್ಬಿಟ್ಟೆ. ನಿನ್ನ ಜೊತೆ ಬಂದು ನನಗೆ ಏನಾದರೂ ದಕ್ಷಿಣೆಯನ್ನು ಕೊಡು ಅಂತ ನಾನು ಕೇಳಿದಾಗ, ಏನು ಪುರೋಹಿತರೆ, ನನ್ನ ಜೊತೆನೆ ನೀವು ಹಣ ಕೇಳ್ತೀರಾ? ನಾವಿಬ್ಬರು ಒಂದೇ ಊರಲ್ಲಿ ಜೀವನ ಮಾಡ್ತಿದ್ದೀವಿ. ಹಾಗಿರುವಾಗ ನಾನ್ ನಿಮ್ಗೆ ದಕ್ಷಿಣೆ ಕೊಟ್ರೆ ಚೆನ್ನಾಗಿರಲ್ಲ. ಈ ಊರಲ್ಲಿ ಯಾರಾದ್ರೂ ಒಳ್ಳೆ ಪುರೋಹಿತರು ಇದ್ದಾರಾ ಅಂತ ಏನಾದ್ರೂ ಸಮಾರಂಭಕ್ಕೆ ಕೇಳಿದ್ರೆ ನಾನು ತಕ್ಷಣ ನಿಮ್ಮ ಹೆಸರನ್ನೇ ಹೇಳ್ತೀನಿ, ನೀವು ಅವ್ರ ಬಳಿ ದಕ್ಷಿಣೆಯನ್ನು ತೆಗೆದುಕೊಳ್ಳಿ ಅಂತ ಸುಮ್ನೆ ಹೇಳ್ಬಿಟ್ಟು ಹೋದೆ ಅಲ್ವಾ. ಇರು ನಿನಗೆ ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಅಂತ ಅವನ ಬಳಿ ಬಂದ್ರು. ಪುರೋಹಿತರೇ, ನೀವಾ? ಏನು ನನ್ನ ದಾರಿಗೆ ಅಡ್ಡಗಟ್ಟಿ ನಿಂತಿದ್ದೀರಾ? ಏನ್ ನಾಂಚಾರಯ್ಯ ಹಾಗೆ ಹೇಳ್ತಾ ಇದ್ದೀಯಾ? ನಿನ್ನ ದಾರಿಗೆ ಅಡ್ಡವಾಗಿ ನಿಂತಿರೋದು ನಾನೆಲ್ಲ, ಅದೃಷ್ಟ ಅಡ್ಡವಾಗಿ ನಿಂತಿರೋದು. ನಾಂಚಾರಯ್ಯ ಗೊಂದಲದಿಂದ, ಏನು ಅದೃಷ್ಟನಾ? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅದೃಷ್ಟ ಅಂತ ಹೇಳ್ತೀರಾ, ಆದರೆ ನನ್ನ ಕಣ್ಣ ಮುಂದೆ ನಿಂತಿರೋದು ನೀವು ತಾನೇ. ನನಗೆ ಅದೃಷ್ಟ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ. ಇಲ್ಲಿ ನೋಡು ನಾಂಚಾರಯ್ಯ, ಇದರಲ್ಲಿ ನೀನು ಗೊಂದಲ ಪಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಹೆಂಗಸರ ರೂಪದಲ್ಲಿ ಅದೃಷ್ಟ ಬಂದರೆ ಅದೃಷ್ಟ ದೇವತೆ ಅಂತ ಹೇಳ್ತೀವಿ. ಗಂಡಸರ ರೂಪದಲ್ಲಿ ಅದೃಷ್ಟ ಬಂದಿರುವುದರಿಂದ ಅದೃಷ್ಟ ದೇವ ಅಂತ ಹೇಳಿದೆ ಅಷ್ಟೇ ನಾಂಚಾರಯ್ಯ, ಇನ್ನೇನಿಲ್ಲ. ಸರಿ ನಿಮ್ ಜೊತೆ ನನಗೆ ಯಾಕೆ ವಾದ ಹೇಳಿ. ಸರಿ, ಇಷ್ಟಕ್ಕೂ ಈ ಅದೃಷ್ಟ ದೇವರು ತಂದಿರುವ ಅದೃಷ್ಟವೇನು? ಮದುವೆ ನಾಂಚಾರಯ್ಯ, ಮದುವೆ. ನಾಂಚಾರಯ್ಯ ಗೊಂದಲದಿಂದ ಮುಖವನ್ನಿಟ್ಕೊಂಡು, ಪುರೋಹಿತರೆ, ಮದುವೆ ಅಂದ್ರೆ ಅದೃಷ್ಟ ಅಲ್ಲ, ದುರಾದೃಷ್ಟ. ಮದುವೆ ಆದರೆ ಏನಾಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಮೊದಲು ಇಲ್ಲಿಂದ ಹೊರಡಿ, ನನಗೆ ಮದುವೆ ಏನು ಬೇಡ. ನಾನೊಬ್ಬ ಜಿಪುಣ ಅಂತ ಎಲ್ಲರಿಗೂ ಗೊತ್ತಿದೆ. ಆಗಿರುವಾಗ ನನ್ನ ಯಾರು ಮದುವೆ ಆಗ್ತಾರೆ? ಇದ್ದಾರೆ ನಾಂಚಾರಯ್ಯ, ಅವರಿಗೆ ಬೇಕಾಗಿರೋದು ಕೂಡ ನಿನ್ನಂತ ಗಂಡನೇ. ಅದೇ ಕಣಯ್ಯ, ನಿನ್ನ ಹಾಗೆ ಜಿಪುಣ ಹುಡುಗಿ. 1 ರೂಪಾಯಿ ಕೂಡ ಖರ್ಚು ಮಾಡದೆ ನಿನ್ನ ಹಾಗೆ ಸಂಪಾದನೆ ಮಾಡುವ ಹಣವನ್ನೆಲ್ಲ ಕೂಡಿ ಇಡುವಂತಹ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಕೂಡ ನಿನ್ನ ಹಾಗೇನೆ ಜಿಪುಣಿ. ಅವಳ ಹೆಸರಲ್ಲಿ ತುಂಬಾ ಆಸ್ತಿಗಳಿದೆ. ಎಲ್ಲ ಆಸ್ತಿಗೆ ಅವಳೇ ಹೊಣೆಗಾರಿಕೆ. ಹಾಗೆ ಅಂತ ಹೇಳಿದಾಗ ನಾಂಚಾರಯ್ಯ ಅವನ ಕನಸಲ್ಲಿ ಉಯ್ಯಾಲೆಯಲ್ಲಿ ಕೂತಿದ್ದು ಹರಕಲು ಬಟ್ಟೆಯನ್ನು ಹಾಕಿಕೊಂಡು ಕೂತಿರುವ ಹಾಗೆ ಕನಸು ಕಂಡ. ಅಯ್ಯೋ, ಕನಸಲ್ಲಿ ಕೂಡ ಹಳೆ ಬಟ್ಟೆನಾ? ಕನಸಲ್ಲಿ ಹಾಕುವಂತಹ ಬಟ್ಟೆಗೆ ಹಣ ಕೊಡಬೇಕಾಗಿಲ್ಲ, ಹಾಗಾಗಿ ಹೊಸ ಬಟ್ಟೆ ಹಾಕೋಬೇಕು. ಹಾಗೆ ಅಂದುಕೊಂಡು ಆ ಕನಸಲ್ಲಿ ಕೂಡ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಇದ್ದ. ಅವನ ಮುಂದೆ 3 ಚೀಲಗಳಿತ್ತು. ಒಂದರಲ್ಲಿ ಚಿನ್ನ, ಒಂದರಲ್ಲಿ ಬೆಳ್ಳಿ, ಒಂದರಲ್ಲಿ ಹಣ ತುಂಬಿತ್ತು. ಅವನು ಸಂತೋಷದಿಂದ ಆರಾಮವಾಗಿ ಕೂತಿದ್ದ. ಹಾವು ಅದರ ಬುಟ್ಟಿಯನ್ನು ನೋಡಿ, ಹಾವಿದೆ ಅಂತ ಬುಟ್ಟಿಯೊಳಗೆ ಬರುತ್ತೆ,
ಅದೇ ರೀತಿ ಆಸ್ತಿ ಇದೆ ಅಂತ ಹೇಳಿ ಸುಳ್ಳೇಳಿ ನಿನ್ನ ಯಾಮರ್ಸ್ತೀನಿ. ಇದೇ ನಾನು ನಿನಗೆ ಕೊಡುವಂತಹ ಸುವರ್ಣಾವಕಾಶ. ಹೀಗೆ ಪುರೋಹಿತರು ಆಲೋಚನೆ ಮಾಡಿದ್ರು. ನಾಂಚಾರಯ್ಯ ಪುರೋಹಿತರ ಜೊತೆ ಸೈಕಲ್ ಅನ್ನು ತಳ್ಕೊಂಡೆ ಗುಡಿಸಲು ಮನೆಯಲ್ಲಿರುವ ಸಾಂಬಯ್ಯನ ಮನೆಗೆ ಬಂದ. ಅವರು ಹಾಕಿಕೊಂಡಿರುವ ಬಟ್ಟೆ, ಅವರ ಮನೆಯನ್ನು ನೋಡಿ ಅವರು ಕಡು ಬಡವರು ಅಂತ ನಾಂಚಾರಯ್ಯ ಅವರು ಕಡು ಬಡವರು ಅಂತ ಅರ್ಥ ಮಾಡಿಕೊಂಡ ನಂತರ ಅದೇ ವಿಚಾರದ ಬಗ್ಗೆ ಪುರೋಹಿತನ ಬಳಿ ಕೇಳಿದ. ಇಲ್ಲಿ ನೋಡಿ ನಾಂಚಾರಯ್ಯ, ನಿಮ್ಮ ಹಾಗೇನೆ ಅವರು ಕೂಡ ವೈದೇಹಿ ನಿಮಗೆ ತಕ್ಕ ಹೆಂಡತಿ. ಮದುವೆಯಾಗಿ ನಿನ್ನ ಬಟ್ಟೆ ಹಿಂದೆ ನಿನಗೆ ಹೇಗೆ ದೊಡ್ಡ ಮನೆ ಇದೆಯೋ ಅದೇ ರೀತಿ ಅವರ ಬಟ್ಟೆ ಹಿಂದೆ ಅವ್ರಿಗೂ ಕೂಡ ಒಂದು ದೊಡ್ಡ ಮನೆ ಇರ್ಬೋದಲ್ವಾ? ಪುರೋಹಿತರು ಹೇಳಿದ ತಕ್ಷಣ ನಾಂಚಾರಯ್ಯ ತನ್ನ ಒಳಗೊಳಗೆ ಈ ರೀತಿ ಆಲೋಚನೆಯನ್ನು ಮಾಡಿದ. ನಾನು ಜಿಪುಣ, ಅವರು ಕೂಡ ಜಿಪುಣ್ರು. ನಾನು ಅರ್ಕಲು ಬಟ್ಟೆ ಹಾಕೊಂಡಿದ್ದೀನಿ, ಅವರು ಹಾಕೊಂಡಿದ್ದಾರೆ. ನನಗೆ ಮನೆ ಆಸ್ತಿ ಇರುವ ಹಾಗೆ ಅವ್ರಿಗೂ ಮನೆ ಆಸ್ತಿ ಇರುತ್ತೆ. ವೈದೇಹಿಯನ್ನು ಮದುವೆಯಾದ್ರೆ ಪುರೋಹಿತರು ಹೇಳಿದ ಹಾಗೆ ಅವರ ಆಸ್ತಿಯೆಲ್ಲ ನನ್ನ ಸ್ವಂತ ಆಗುತ್ತೆ. ಆವಾಗ ನಾನು ಇನ್ನಷ್ಟು ಹಣವಂತನಾಗ್ತೀನಿ. ಹಾಗೆ ಅಂತ ಹೆಮ್ಮೆ ಪಡ್ತಾ ಇದ್ದ ನಾಂಚಾರಯ್ಯ ಮದುವೆಗೆ ಒಪ್ಪಿಕೊಂಡ. ನಾನು ವೈದೇಹಿನ ಮದುವೆಯಾಗ್ತೀನಿ, ಆದರೆ ಸ್ವಲ್ಪ ಕಂಡೀಷನ್ ಇದೆ. ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ವೈದೇಹಿನ ನಾನು ಮದುವೆಯಾಗೋದು. ವೈದೇಹಿ ಆಗ ಗೊಂದಲ ಪಡುತ್ತಾ ಪುರೋಹಿತರ ಮುಖವನ್ನು ನೋಡಿದ್ಲು. ಅಯ್ಯ ಸಾಂಬಯ್ಯನವ್ರೆ, ಅಮ್ಮ ವೈದೇಹಿ, ನೀವೇನು ಭಯಪಡಬೇಡಿ. ನಾಂಚಾರಯ್ಯ ಹೇಳುವ ನಿಬಂಧನೆ ಏನು ಅಂತ ಕೇಳ್ಕೊಳ್ಳೋಣ. ಆ ನಂತರ ನಿಮಗೆ ಇಷ್ಟ ಆದ್ರೆ ಮಾತ್ರ ಮದುವೆ ಮುಂದುವರಿಯೋದು, ಇಲ್ಲಾಂದ್ರೆ ಇಲ್ಲ. ಷರತ್ತು ಅಂದ ತಕ್ಷಣ ಹೆದರಬೇಡಿ. ಹೌದು, ಕಂಡೀಷನ್ ಅಂದ್ರೆ ತುಂಬಾ ಏನೂ ಇಲ್ಲ, ಭಯಪಡಬೇಡಿ ಸಾಂಬಯ್ಯ. ಹಾಗೆ ಅಂತ ಹೇಳಿದಾಗ ಆ ಸಣ್ಣ ವಿಚಾರ ಏನು ಅಂತ ಹೇಳಪ್ಪ. ದೊಡ್ಡ ದೊಡ್ಡ ಚಪ್ರವನ್ನೆಲ್ಲ ಹಾಕಿ ಬಾಳೆ ಎಲೆಯಲ್ಲಿ ಊಟವನ್ನೇನು ಕೊಡೋದ್ ಬೇಡ. ಆವಾಗ ಆಶ್ಚರ್ಯದಿಂದ ಮತ್ತೆ ಇಡೀ ಭೂಮಿಯಲ್ಲಿ ಚಪ್ರ ಹಾಕಿ ಆಕಾಶದ ಎತ್ತರಕ್ಕೆ ಬಾಳೆ ಎಲೆ ಹಾಕ್ಬೇಕಾ ಏನು? ಪುರೋಹಿತರಿಗೆ ತಮಾಷೆ ಏನೂ ಇಲ್ಲ. ನಮಗೂ ಗೊಂದಲ ಆಗ್ತಿದೆ, ವಿಷಯ ಏನು ಅಂತ ಹೇಳು. ನೀರಲ್ಲಿ ಕೊಚ್ಕೊಂಡ್ ಬಂದಂತಹ ಕಂಬದಿಂದ ಚಪ್ರ ಹಾಕ್ಬೇಕು. ಚಲಪತಿ ಮಾವಿನ ತೋಟದಿಂದ ಮಾವಿನ ಎಲೆಗಳನ್ನು ತಂದು ತೋರಣವನ್ನು ಕಟ್ಬೇಕು. ಅಬ್ಬಯ್ಯ ವೈದೇಹಿ ಗೊಂದಲದಿಂದ ಮುಖವನ್ನಿಟ್ಕೊಂಡ್ರು. ಅಗ್ನಿ ಹೋಮವನ್ನೆಲ್ಲ ಹಾಕ್ಬಾರ್ದು. ಮೊದಲೇ ಸೌದೆಗೆಲ್ಲ ಹಣ ಜಾಸ್ತಿ ಇದೆ. ಒಂದೇ ಒಂದು ಸೌದೆಯನ್ನಿಟ್ಟು ಅಗ್ನಿಕುಂಡವನ್ನು ಏರ್ಪಾಡು ಮಾಡಬೇಕು. ಊರಿನ ಜನರನ್ನು ಕರಿಬಾರ್ದು. ನೀವು, ನಾನು, ಸಾಂಬಯ್ಯ ಪುರೋಹಿತರು ಮಾತ್ರ ಇರಬೇಕು. ಕುರ್ಚಿ ಬೇಡ, ಕಲ್ಲು ಹಾಕೊಂಡು ಕಲ್ ಮೇಲೆ ಕೂತ್ಕೊಳ್ಳೋಣ. ಎಲ್ಲ ಕೇಳಿದಾಗ ಸಾಂಬಯ್ಯನಿಗೆ ತಲೆಯೇ ತಿರುಗಿತ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಕಳ್ಳರು ಅಧಿಕ ಇದ್ದಾರೆ. ಅದರಿಂದ ಚಿನ್ನದ ತಾಳಿಯನ್ನೆಲ್ಲ ಹಾಕಲ್ಲ, ಅರಿಶಿನ ಕೊಂಬನ್ನು ಹಾಕ್ತೀನಿ, ಅದೇ ಕೊನೆ ತನಕ. ವೈದೇಹಿಗೆ ಕೋಪ ಬಂತು. ಆದ್ರೆ ಪುರೋಹಿತರ ಮುಖವನ್ನು ನೋಡಿ ಸಮಾಧಾನ ಆಗಿದ್ಲು. ಮೌನವಾಗಿ ನಾಂಚಾರಯ್ಯ ಹೇಳುವ ಮಾತನ್ನು ಕೇಳ್ತಾ ಇದ್ಲು. ಇನ್ನು ಊಟ ಅಂದ್ರೆ, ನನ್ನ ಮನೆ ಪಕ್ಕದಲ್ಲಿರುವವರು ಗಂಜಿನ ವ್ಯರ್ಥ ಮಾಡ್ತಾರೆ. ನಾನು ಹೋಗಿ ಅದನ್ನ ಕೇಳಿ ಅವರ ಬಳಿಯಿಂದ ತಗೊಂಬರ್ತೀನಿ. ನೀವು ಹೋಗಿ ಮಾವಿನಕಾಯಿ, ಉಪ್ಪಿನಕಾಯಿ ಮತ್ತು ಸಾರನ್ನು ಕೇಳ್ಕೊಂಬನ್ನಿ. ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಗಂಜಿ ಕುಡ್ಕೊಂಡು ಉಪ್ಪಿನಕಾಯಿ ತಿನ್ಕೊಂಡು ನೀರ್ ಕುಡಿದು ಹೊಟ್ಟೆಯನ್ನು ತುಂಬಿಸ್ಕೊಳ್ಬಹುದು. ಅಯ್ಯ ನಾಂಚಾರಯ್ಯ, ನಾನ್ ನಿಮ್ನ ತುಂಬಾ ತಪ್ಪಾಗಿ ಆಲೋಚನೆ ಮಾಡ್ಕೊಂಡಿದ್ದೆ. ಜಿಪುಣರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ರೆ ಅದು ನಿಮಗೇ ಬಂದು ಸೇರ್ತಾ ಇತ್ತು. ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಕೂಡ ನಿಮ್ಮ ಹೆಸರನ್ನೇ ಬರಿತಾ ಇದ್ರು. ಏನೋ ಪುರೋಹಿತರೆ, ಅದೆಲ್ಲ ನಿಮ್ಮ ಅಭಿಮಾನ. ಮುಖ್ಯವಾದ ವಿಚಾರ ಏನಂದ್ರೆ, ಏನು ಅಂತ ಯಾಕೆ ಹೇಳ್ತಿದ್ದೀರಾ ಹೇಳಿ. ನೀವು ಹೇಳಿ ಬೇಗ ಮುಗಿಸಿದ್ರೆ ನಾವು ಇರ್ಬೇಕಾ ಅಥವಾ ಹೋಗ್ಬೇಕಾ ಅಂತ ನಾವೇ ತೀರ್ಮಾನವನ್ನು ಮಾಡ್ಕೋತೀವಿ. ಮದ್ವೆ ಆದ್ಮೇಲೆ ಮಾವಯ್ಯ ನಮ್ ಜೊತೆ ಇರಬಾರ್ದು, ಇದೇ ಮನೆಯಲ್ಲಿರ್ಬೇಕು. ನೀವು ತೀರ್ಕೊಂಡ್ಮೇಲೆ ನಿಮ್ಮ ಆಸ್ತಿಯೆಲ್ಲ ವೈದೇಹಿಗೆನೆ ಬರ್ಬೇಕು ಅಂತ ಆಸ್ತಿಯನ್ನು ಬರಿಬೇಕು. ಆ ಮಾತು ಕೇಳಿ ವೈದೇಹಿಗೆ ಕೋಪ ಬಂತು. ನೀನು ಸಾಂಬಯ್ಯ ಮಧ್ಯದಲ್ಲಿ ನಾಂಚಾರಯ್ಯ ಗೊಂದಲದಿಂದ ನೋಡ್ತಾ ಇರುವಾಗ, ಪುರೋಹಿತರೆ, ನಾನು ಈ ಮದುವೆಗೆ ಒಪ್ಕೋತೀನಿ. ನಾಂಚಾರಯ್ಯ ಪುರೋಹಿತರು ಸಂತೋಷಪಟ್ರು. ಸ್ವಲ್ಪ ದಿನಗಳು ಕಳೆಯಿತು. ನಾಂಚಾರಯ್ಯ ಹೇಳಿದ ಹಾಗೇನೆ ಕಾಡಿನಿಂದ ಕಂಬವನ್ನು ತಂದು ಕದ್ದಿದ ಮಾವಿನ ತೋರಣವನ್ನು ಕಟ್ಟಿ ಇವರು ಕೂರ್ಲಿಕ್ಕೆ 2 ಕಲ್ಲುಗಳನ್ನು ಕೂಡ ಇಟ್ಟು ಅಗ್ನಿಕುಂಡವನ್ನು ಏರ್ಪಾಡು ಮಾಡಿದ್ರು. ಆಗ ನಾಂಚಾರಯ್ಯ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಸಂತೋಷದಿಂದ ಬಂದ. ಏನ್ ಪುರೋಹಿತರೆ, ಆಶ್ಚರ್ಯ ಪಡ್ತಾ ಇದ್ದೀರಾ? ನಾಂಚಾರಯ್ಯ, ಈ ದಿನ ನಿನ್ನ ಮದ್ವೆ ಅಲ್ವಾ? ಇವಾಗಾದ್ರೂ ಒಳ್ಳೆ ಬಟ್ಟೆಯನ್ನು ಹಾಕಬಾರ್ದಾ? ಇವತ್ತು ಕೂಡ ಹಳೆಯ ಬಟ್ಟೆಯನ್ನೇ ಹಾಕ್ಬೇಕಾ? ಇಲ್ಲಿ ನೋಡಿ ಪುರೋಹಿತರೆ, ನಾನೇ ಮದುವೆ ಗಂಡು ಅಂತ ವೈದೇಹಿಗೆ ಗೊತ್ತಾದ್ರೆ ಸಾಕು, ಮದುವೆಗೆ ಗೊತ್ತಾಗ್ಬೇಕಾದ ಅವಶ್ಯಕತೆ ಇಲ್ಲ. ಆಗ ಪುರೋಹಿತರು ನಾಂಚಾರಯ್ಯನ ನೋಡಿ, ಸರಿ ಆಯ್ತು, ಇವಾಗ ಈ ಹಸಿ ಮನೆಯಲ್ಲಿ ಬಂದು ಕೂತ್ಕೊಳ್ಳಿ. ಸಾಂಬಯ್ಯ, ಹೋಗಿ ನಿಮ್ಮ ಮಗಳನ್ನು ಕರ್ಕೊಂಬನ್ನಿ. ಸಾಂಬಯ್ಯ ಮನೆಯೊಳಗೆ ಹೋದ್ರು. ಪುರೋಹಿತರು ನಾಂಚಾರಯ್ಯ ಆಸಕ್ತಿಯಿಂದ ನೋಡ್ತಾ ಇದ್ರು. ಸಾಂಬಯ್ಯ ಗೊಂದಲದಿಂದ ಕಣ್ಣೀರಾಕುತ್ತಾ ಹೊರಗೆ ಬಂದ್ರು.
ಸಾಂಬಯ್ಯ ಒಬ್ರೇ ಬರುವುದನ್ನು ನೋಡಿ ಪುರೋಹಿತರು ನಾಂಚಾರಯ್ಯ ಶಾಕ್ ಆದ್ರು. ಏನು ನಡೆದಿರ್ಬೋದು ಅಂತ ನೀವು ಊಹನೆ ಮಾಡ್ಕೊಂಡು ಹೇಳಿ. 2ನೇ ಭಾಗದಲ್ಲಿ ಎಷ್ಟು ಜನ ಸರಿಯಾಗಿ ಹೇಳಿದೀರಾ ಅಂತ ನೋಡ್ತೀವಿ. ನಾಂಚಾರಯ್ಯನ ಮದ್ವೆ ಕತೆ ಇನ್ನೂ ಇದೆ, ಎಲ್ಲರೂ ಕಾಯ್ತಾ ಇರಿ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೈತ ದಂಪತಿಗಳಾದ ದುರ್ಗಯ್ಯ ಶಾರದಾ ಹೊಲದ ಕೆಲಸ ಮಾಡುವಾಗ ಅವರ ಮನೆ ಪಕ್ಕದಲ್ಲಿರುವ ಚಿನ್ನಯ್ಯ ಎನ್ನುವ ರೈತ ಬಂದು, ದುರ್ಗಯ್ಯ, ಮನೆಗೆ ವೈದೇಹಿ ಬಂದಿರುವಾಗಿದೆ. ನಾನು ಹೊಲಕ್ಕೆ ಬರುವಾಗ ಹೊರಗೆ ಕೂತ್ಕೊಂಡು ಅಳ್ತಾ ಇದ್ಲು. ಶಾರದನ ಮನೆ ಕಳ್ಸು ಹಾಗೆ ಅಂತ ಹೇಳಿದ. ದುರ್ಗಯ್ಯ ಶಾರದಾ ದಂಪತಿಗೆ ವೈದೇಹಿ ಮನೆಗೆ ಬಂದಿದ್ದಾಳೆ ಎನ್ನುವ ಸಂತೋಷಕ್ಕಿಂತ ಅತ್ತೆ ಮನೆಯಿಂದ ಹತ್ಕೊಂಡ್ ಬಂದಿದ್ದಾಳೆ ಎನ್ನುವ ದುಃಖವಿತ್ತು. ಅವರು ಮಾಡ್ತಾ ಇದ್ದ ಹೊಲದ ಕೆಲಸವನ್ನು ಬಿಟ್ಬಿಟ್ಟು ಗೊಂದಲದಿಂದ ಮನೆಗೆ ಬಂದ್ರು. ಚಿನ್ನಯ್ಯ ಹೇಳಿದ ಹಾಗೆ ವೈದೇಹಿ ಅಂಗಳದಲ್ಲೇ ಕೂತು ಅಳ್ತಾ ಇದ್ಲು. ಪಕ್ಕದಲ್ಲೇ ಪೆಟ್ಟಿಗೆ ಕೂಡ ಇತ್ತು. ಅಳ್ತಾ ಇರುವ ಮಗಳನ್ನು ನೋಡಿ ತಾಯಿಯ ಮನಸ್ಸು ತುಂಬಾನೇ ಕೊರಗ್ತಾ ಇತ್ತು. ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀಯಾ ಹಾಗೆ ಅಂತ ಮಗಳ ಪಕ್ಕ ನಿಂತ್ಕೊಂಡು ಅಮ್ಮ ಕೇಳ್ತಾ ಇದ್ಲು. ವೈದೇಹಿ ಇನ್ನು ದುಃಖಪಟ್ಟು ಅಳ್ತಾ ಇದ್ಲು. ಶಾರದಾ, ಮಗುನ ಮನೆಯೊಳಗ್ ಕರ್ಕೊಂಡೋಗಿ ಕುಡಿಯಕ್ಕೆ ನೀರ್ ಕೊಡು. ಬಾ ಮಗಳೇ. ಮೂವರು ಮನೆಯೊಳಗೆ ಹೋದ್ರು. ವೈದೇಹಿ ನೀರು ಕುಡಿದು ಸಮಾಧಾನವಾಗಿ, ತಂದೆ ದುರ್ಗಯ್ಯ ಸಮಾಧಾನವಾಗಿ ಮಗಳನ್ನು ಮಾತಾಡ್ಸಿದ್ರು. ಏನಮ್ಮ ಮಗಳೇ, ಇದ್ದಕ್ಕಿದ್ದಂಗೆ ಬ್ಯಾಗ್ ತಗೊಂಡು ಮನೆಗೆ ಬರುವಂತಹ ಪರಿಸ್ಥಿತಿ ಏನಿತ್ತು? ನೀನು ಅಳಿಯಂದ್ರು ಏನಾದ್ರೂ ಜಗಳ ಮಾಡ್ಕೊಂಡ್ರಾ? ವೈದೇಹಿ ಮೌನವಾಗಿದ್ಲು. ಶಾರದಾ ಮಧ್ಯದಲ್ಲಿ ಕೋಪದಿಂದ ಹೀಗೆ ಹೇಳಿದ್ಲು. ಏನ್ರಿ, ನಮ್ಮ ಮಗಳು ಅಳ್ತಾ ಇರುವಾಗನೇ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಅಳಿಯಂದ್ರು ಒಳ್ಳೆಯವರು. ನಮ್ಮ ಮಗಳಿಗೆ ಬಂದ ಕಷ್ಟದ ಹೆಸರು ಅನುಸೂಯಮ್ಮ. ಅದೇ ನಮ್ಮ ಅಳಿಯಂದ್ರ ಅಮ್ಮ. ನೀನು ಸ್ವಲ್ಪ ಹೊತ್ತು ಮಾತಾಡ್ಬೇಡ ಶಾರದಾ. ಇದ್ದಕ್ಕಿದ್ದಂಗೆ ತವರು ಮನೆಗೆ ಬರುವಂತಹ ಕಷ್ಟ ಏನು ಅಂತ ಮಗಳು ಹೇಳ್ತಾಳೆ. ನೀನ್ಯಾಕೆ ಉರಿಯುವ ಬೆಂಕಿಯಲ್ಲಿ ಇನ್ನಷ್ಟು ಎಣ್ಣೆ ಹಾಕ್ತೀಯಾ? ಮೊದಲನೇ ಸಲ ನಮ್ಮ ಮಗಳಿಗೆ ಹೊಡೆದಾಗನೇ 4 ಜನರನ್ನ ಕರ್ಕೊಂಡೋಗಿ ಮನೆಯಲ್ಲಿ ಮಾತಾಡ್ಬೇಕಾಗಿತ್ತು. ಆದ್ರೆ ನೀವು ನನ್ ಮಾತ್ ಕೇಳಿದ್ರಾ? ಇಲ್ಲ ತಾನೇ? ಆವಾಗ ಎಲ್ಲ ನೀವು ನನ್ ಬಾಯಿನ ಮುಚ್ಬಿಟ್ರಿ. ಇವಾಗ ನೋಡಿದ್ರ ಮಗಳು ಬ್ಯಾಗ್ನ ತಗೊಂಡು ಒಂದೇ ಸಲ ತವ್ರ ಮನೆಗ್ ಬಂದ್ಬಿಟ್ಟಿದ್ದಾಳೆ. ಶಾರದಾ, ನೀನೇ ನಿನ್ನಿಷ್ಟಕ್ಕೆ ಮಾತಾಡ್ತಾ ಇರ್ತೀಯಾ? ಮಗಳನ್ನ ಮಾತಾಡಕ್ ಬಿಡ್ತೀಯಾ? ಅಪ್ಪ, ಅಮ್ಮ, ನಂಗೆ ತುಂಬಾ ಹಸಿವಾಗ್ತಾ ಇದೆ, ನನಗೆ ಊಟ ಕೊಡಿ. ಆ ಮಾತನ್ನು ಕೇಳಿದ ತಕ್ಷಣ ತಂದೆ ತಾಯಿ ಇಬ್ಬರು ದುಃಖಪಟ್ಟು ವೇಗವಾಗಿ, ಶಾರದಾ, ಮಗಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡು, ನಾನೋಗಿ ಚಿಕನ್ನ ತಗೊಂಬರ್ತೀನಿ. ದುರ್ಗಯ್ಯ ತಕ್ಷಣ ಮನೆಯಿಂದ ಹೊರಗಡೆ ಹೋದ್ರು. ಶಾರದಮ್ಮ ಹೊರಗಡೆ ಅಡಿಗೆ ಮಾಡ್ತಿದ್ರು. ವೈದೇಹಿ ಅವಳ ಗಂಡನಾದ ಸುಧಾಕರ್ ಫೋನ್ ಮಾಡಿದಾಗ ದುಃಖದಿಂದ ಅಂಗಳದಲ್ಲೇ ನಿಂತು ಮಾತಾಡ್ತಾ ಇದ್ಲು. ಇನ್ನು ನಿಮ್ ಜೊತೆ ಸಹಿಸ್ಕೊಂಡ್ ಜೀವನ ಮಾಡಕ್ಕಾಗಲ್ಲ ರೀ. ನೀವು ಬದ್ಲಾಗ್ತೀರಾ ಅನ್ಕೊಂಡೆ. ಇಷ್ಟು ಸಮಯದಿಂದ ನಿಮ್ ಜೊತೆನೆ ಜೀವನ ಮಾಡ್ತಿದ್ದೆ, ಆದ್ರೆ ನೀವು ಬದ್ಲಾಗಲ್ಲ ರೀ. ನನಗೆ ಎಲ್ಲವೂ ಅರ್ಥವಾಯಿತು. ಅದಕ್ಕೇನೆ ನಾನು ನನ್ನ ತವ್ರ ಮನೆಗೆ ಬಂದಿರೋದು. ಇನ್ ಮುಂದೆ ನನಗೆ ಫೋನ್ ಮಾಡ್ಬೇಡಿ. ಇಲ್ ನೋಡು ವೈದೇಹಿ, ನಮ್ಮನೆ ಕಷ್ಟನ ನಮ್ಮನೆಯಲ್ಲೇ ಮಾತಾಡ್ಕೋಬೇಕು. ವಿಶೇಷವನ್ನು ಮಾತ್ರ ತವ್ರ ಮನೆಗೆ ಹೇಳ್ಬೇಕು. ಅಷ್ಟೇ ಬಿಟ್ಟು ನಾವು ಜಗಳ ಮಾಡುವುದಲ್ಲ. ಬೇಗ ಮನೆಗೆ ಹೊರಟು ಬಾ. ನೀವು ನನ್ನನ್ನೇ ಮನೆಗೆ ಬಾ ಅಂತ ಹೇಳ್ತೀರೇ ಹೊರತು ನೀವಿಲ್ಲಿಗೆ ಬರ್ತಾ ಇಲ್ಲ. ಸರಿ, ನೀನು ರೆಡಿಯಾಗಿರು, ನಾನ್ ಬಂದ್ ಕರ್ಕೊಂಬರ್ತೀನಿ. ಮನೆಯಲ್ಲಿ ಮಾವ ಇದ್ದಾರಾ? ಇದ್ರೆ ಒಂದ್ಸಲ ಫೋನ್ ಕೊಡು. ನೀವು ಬದ್ಲಾಗೋ ತನಕ ನಾನು ಆ ಮನೆಗೆ ಬರೋದಿಲ್ಲ ಹಾಗೆ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ಲು ವೈದೇಹಿ. ಸುಧಾಕರನಿಗೆ ಕೋಪ ಬಂತು. ತನ್ನ ಕೈಯಲ್ಲಿರುವ ಫೋನನ್ನು ಕೆಳಗೆ ಹಾಕ್ಬೇಕು ಅನ್ಕೊಂಡು ಸುಮ್ಮನಾದ. ದುರ್ಗಯ್ಯ ಚಿಕನ್ ಅನ್ನು ತೆಗೆದುಕೊಂಡು ಬಂದು ಶಾರದನಿಗೆ ಕೊಟ್ರು. ಶಾರದಾ, ಮಗಳಿಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಡು, ನಾನು ಅವಳಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನ ತರ್ತೀನಿ ಹಾಗೆ ಅಂತ ಹೇಳಿ ಹೋದ್ರು. ಒಲೆ ಹತ್ರ ತಾಯಿ ಅಡಿಗೆ ಮಾಡ್ತಾ ಇದ್ರೆ ವೈದೇಹಿ ತನ್ನ ಗಂಡನ ಮನೆಯಲ್ಲಿ ಆಗ್ತಾ ಇರುವುದನ್ನೆಲ್ಲ ಹೇಳ್ತಾ ಇದ್ಲು. ಶಾರದಮ್ಮ ಅಳಿಯನ ಮೇಲೆ ತುಂಬಾನೇ ಕೋಪದಲ್ಲಿದ್ರು. ಆಟೋ ಸ್ಟ್ಯಾಂಡಿಗೆ ಬಂದ ದುರ್ಗಯ್ಯ ತನ್ನ ಅಳಿಯಂದ್ರಿಗೆ ಕಾಲ್ ಮಾಡಿದ್ರು. ಇಬ್ಬರು ನೋಡ್ಕೋಬೇಕು ಅಂತ ಹೇಳಿದ್ರು. ಆಟೋ ಹತ್ತಿ ಅವರ ಮನೆಗೆ ಹೋದ್ರು. ಈ ಕಡೆ ಮನೆ ಹತ್ರ ಅಳಿಯಂದ್ರಿಗೆ ಅಷ್ಟು ಕೋಪ ಬರುವ ಹಾಗೆ ನೀನೇನ್ ಮಾಡ್ದೆ ಮಗಳೇ? ಗೊತ್ತಿಲ್ಲದೆ ಇರುವ ಬಿಸ್ನೆಸ್ ಅಲ್ಲಿ ಯಾಕೆ ಸುಮ್ನೆ ಹಣ ಹಾಕೋದು? ನಿಮ್ಮ ಫ್ರೆಂಡ್ ಅನ್ನು ನಂಬಿ ಯಾಕೆ ಹಣ ಕೊಡ್ತೀರಾ ಅಂತ ಕೇಳ್ದೆ. ನನ್ನ ಗೆಳೆಯನ ಮುಂದೆನೆ ನನ್ಗೆ ಮರ್ಯಾದಿಲ್ದೆ ಮಾತಾಡ್ತೀಯ ಅಂತ ಅವ್ರ ಮುಂದೆನೆ ಹೊಡೆದ್ರಮ್ಮ. ಇನ್ ಮುಂದೆ ನನ್ನ ಮನೆಗೆ ಹೋಗೋದೇ ಇಲ್ಲಮ್ಮ. ಸರಿ ಮಗ್ಳೆ, ನಿನ್ಗೆ ಇಷ್ಟವಾದ ಅಡಿಗೆ ಮಾಡಿದೀನಿ, ಬಂದು ಊಟ ಮಾಡು. ಅಮ್ಮ, ತಂದೆನ ಕೂಡ ಬರಕ್ ಕೇಳಿಯಮ್ಮ. ಅವರು ನಿಂಗೆ ಇಷ್ಟವಾದ ಏನೋ ಒಂದು ತರ್ಲಿಕ್ಕೆ ಹೋಗಿದಾರಮ್ಮ. ನೀನ್ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಆಮೇಲೆ ಎಲ್ಲ ಮಾತಾಡೋಣ. ಹೀಗೆ ವೈದೇಹಿಗೆ ಇಷ್ಟವಾದ ಚಿಕನ್ ಅನ್ನು ಮಾಡಿಕೊಟ್ರು. ವೈದೇಹಿ ಊಟ ಮಾಡ್ತಿದ್ಲು. ದುರ್ಗಯ್ಯ ಸುಧಾಕರ್ನನ್ನು ನೋಡಿ ಮಾತಾಡ್ಲಿಕ್ಕೆ ಬಂದ್ರು. ನಡೆದ ವಿಚಾರವನ್ನು ಸುಧಾಕರ್ ಹೇಳಿದ್ರು. ತನ್ನ ತಪ್ಪನ್ನು ಒಪ್ಪಿಕೊಂಡ್ರು. ಮಾವ, ತಪ್ಪೆಲ್ಲ ನಂದೆ. ವೈದೇಹಿನ ಒಡಿಬಾರ್ದಾಗಿತ್ತು. ಇಲ್ ನೋಡಿ ಅಳಿ ಅಂದ್ರೆ, ಹೆಂಡತಿನ ಒಡಿಯೋದು ಗಂಡಸರ ಲಕ್ಷಣವಲ್ಲ.
ಹೆಂಡತಿಗೆ ಅರ್ಥವಾಗುವ ರೀತಿ ಪ್ರೀತಿಯಿಂದ ಹತ್ತಿರ ಕರೆದು ನಡೆದ ವಿಚಾರವನ್ನೆಲ್ಲ ಹೇಳ್ಬೇಕು. ಆವಾಗಲೇ ಅವರು ಸಂತೋಷವಾಗಿರೋದು, ಮನೇನ ಕೂಡ ಸಂತೋಷವಾಗಿಟ್ಕೊಳ್ಳೋದು. ಇಲ್ಲಾಂದ್ರೆ ಕಣ್ಣೀರು ತಪ್ಪದಿಲ್ಲ. ಹೆಂಡತಿನ ಅಳಿಸಿದ್ರೆ ಕತ್ತಲು ಮನೆಯಲ್ಲಿರುವ ಹಾಗೆ ಅಂತ ನಮ್ ತಂದೆ ಹೇಳಿದ್ದಾರೆ. ಅದನ್ನೇ ಇವಾಗ ನಿಮಗೆ ನಾನ್ ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತ ನನ್ನ ಮಗಳು ಮಾಡೋದೆಲ್ಲ ಸರಿ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ. ನಾನು ಅರ್ಥ ಮಾಡ್ಕೊಂಡೆ ಮಾವ. ನಾನ್ ನಿಮ್ಗೆ ಮಾತ್ ಕೊಡ್ತೀನಿ. ಇನ್ಮುಂದೆ ಯಾವಾಗ್ಲೂ ವೈದೇಹಿನ ಒಡಿಯಲ್ಲ. ಅಳಿಯಂದ್ರೆ ಕಷ್ಟ ಇಲ್ಲದ ಮನೆ ಇಲ್ಲ, ಕಣ್ಣೀರು ಇಡದೇ ಇರುವ ಮನಸ್ಸಿಲ್ಲ. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಮಾತ್ರ ಇರಬೇಕು. ಅದನ್ನು ಬಿಟ್ಟು ಜಗಳವಾಡಿದ ತಕ್ಷಣ ತಂದೆ ಮನೆಗೆ ಬರುವ ಹಾಗೆ ಇರಬಾರ್ದು. ಹಾಗೆ ಅಂತ ಹೇಳ್ತಾ ಇದ್ರು. ಮಂಚದ ಮೇಲೆ ಕೂತಿರುವ ಮಗಳ ಬಳಿ ತಾಯಿ ಬಂದ್ರು. ವೈದೇಹಿ, ಇವಾಗ ಸ್ವಲ್ಪ ಸಮಾಧಾನ ಆಯ್ತಾ? ಹೌದಮ್ಮ, ಅದಕ್ಕೆ ಹೇಳೋದು, ತವರು ಮನೆ ಅಂದ್ರೆ ತವರು ಮನೇನೆ. ಈ ವಿಚಾರದಲ್ಲಿ ನಿನ್ಮೇಲೆ ಕೂಡ ತಪ್ಪಿದೆ. ಏನಮ್ಮ ನೀವು ಹೇಳೋದು? ತಾಲಿಯ ಬಂಧದಲ್ಲಿ ಹೆಂಡತಿನ ಒಡೆಯದೇ ಇರುವ ಗಂಡ ಇರುವುದಿಲ್ಲ, ಗಂಡನ ಕೈಯಿಂದ ಒದೆ ತಿನ್ನದ ಹೆಂಡತಿ ಇರಲ್ಲ. ಗಂಡ ಹೆಂಡತಿಯ ನಡುವೆ ಎಷ್ಟೇ ಜಗಳ ಇದ್ರೂ 4 ಜನ ಮುಂದೆ ಇಬ್ರು ಸಂತೋಷವಾಗಿರುವ ಹಾಗೇನೆ ಇರ್ಬೇಕು. ಮನೆಯೊಳಗೆ ಹೆಂಡತಿ ಮಾತಿರ್ಬೇಕು, ಹೊರಗಡೆ ಗಂಡನ್ ಮಾತಿರ್ಬೇಕು. ಆವಾಗ್ಲೇ 3ನೇ ಜನ ನಿಮ್ಮ ಸಂಬಂಧದೊಳಗೆ ಬರಕ್ಕಾಗಲ್ಲ. ಹಾಗಾದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಅವರು ವ್ಯವಹಾರದ ಬಗ್ಗೆ ಮಾತಾಡುವಾಗ ನನ್ ಮಧ್ಯೆ ಹೋಗ್ಬಾರ್ದಾಗಿತ್ತ? ಹೌದಮ್ಮ, ಎಲ್ಲರ ಮುಂದೆ ಅಳಿಯಂದ್ರ ಜೊತೆ ನೀನಾಗೆ ಮಾತಾಡಿದ್ದು ತಪ್ಪು ತಾನೆ? ಎಲ್ಲರ ಮುಂದೆ ಅಳಿಯಂದ್ರು ನಿನ್ಗೊಂದ್ ಮಾತು ಹೇಳಿದ್ರೆ ಹೇಗಿರುತ್ತೆ? ಕೋಪ ಬರಲ್ವಾ? ವೈದೇಹಿ ಏನು ಮಾತನಾಡಲಿಲ್ಲ. ಇನ್ನೊಂದು ಕಡೆ ದುರ್ಗಯ್ಯ ಅಳಿಯಂದ್ರ ಜೊತೆ, ಅಳಿಯಂದ್ರೆ, ಈ ಪ್ರಕೃತಿ ಹೆಂಗಸರಿಗೆ ಸೌಂದರ್ಯವನ್ನು ಕೊಟ್ಟಿದೆ. ಸುಂದರವಾದ ನಗು, ಚಂದಿರನ ಹಾಗೆ ಮುಖ, ಮೀನಿನಂತೆ ಕಣ್ಣುಗಳು, ಏನು ತಿಳಿಯದ ಹಾಗೆ ನಡೆ, ಕೋಗಿಲೆಯಂತಹ ಧ್ವನಿ, ಸೇವಂತಿಗೆಯಂತಹ ನಾಚಿಕೆ, ಗುಲಾಬಿಯಂತಹ ನಗು, ಜೇನಿನಂತೆ ಮಾತು, ಪ್ರೇಮ ಕೊಡುವ ಮನ್ಸನ್ನು ಕೊಟ್ಟಿದ್ದಾನೆ. ಅದರ ಜೊತೆ ಸೇರಿ ಕತ್ತರಿ ಹಾಗೆ ನಾಲಿಗೆಯನ್ನು ಕೂಡ ಕೊಟ್ಟಿದ್ದಾನೆ ಮಾವ. ಹೌದಪ್ಪ, ಆ ಕತ್ತರಿನ ಎಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಅಂತ ನಮ್ ಕೈಯಲ್ಲೇ ತಾನೇ ಇದೆ. ಆವಾಗ್ಲೇ ಮನೆಯವರು ಚೆನ್ನಾಗಿರ್ತಾರೆ, ಮನೆನೂ ಚೆನ್ನಾಗಿರ್ತದೆ. ಸರಿ ಮಾವಯ್ಯ, ಬನ್ನಿ ಮನೆಗೆ ಹೋಗೋಣ. ಹಾಗೆ ಇಬ್ಬರು ಮಾತಾಡ್ಕೊಂಡು ಮನೆಗೆ ಬಂದ್ರು. ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ, ತಂದೆ ಬಂದ್ಮೇಲೆ ಹೇಳ್ತೀನಿ. ಸರಿ ಸರಿ, ನಾನು ಹೋಗಿ ಪಾತ್ರೆ ತೊಳಿತೀನಿ. ಹಾಗೆ ಅಂತ ಶಾರದಮ್ಮ ಅಲ್ಲಿಂದ ಹೊರಟ್ರು. ವೈದೇಹಿ ತನ್ನ ಗಂಡನಾದ ಸುಧಾಕರನ ಬಗ್ಗೆ ಆಲೋಚನೆ ಮಾಡ್ತಿದ್ಲು. ಅಷ್ಟರಲ್ಲಿ ಅವನೇ ಬಂದ. ಶಾರದಮ್ಮ ಅಳಿಯನ್ ಜೊತೆ ಮಾತಾಡಿದ್ರು. ವೈದೇಹಿ ಸುಮ್ಮನೆ ಕೂತಿದ್ಲು. ಶಾರದಾ ಅವರ ಕೆಲಸವನ್ನು ನೋಡ್ಕೊಂಡು ಹೊರಗೆ ಬಂದ್ರು. ಮಗಳಿಗೆ ಇಷ್ಟವಾದ ಪದಾರ್ಥವನ್ನು ತಂದೆ ತಂದ್ಕೊಟ್ರು. ಏನು ತಿಳಿಯದ ಹಾಗೆ ಅಳಿಯಂದ್ರನ್ನ ಮಾತಾಡ್ಸಿದ್ರು. ಇಬ್ಬರಿಗೂ ಹಣ್ಣನ್ನು ಕೊಟ್ರು. ಇಬ್ಬರು ಚೆನ್ನಾಗಿ ತಿಂದ್ರು. ಬಾ ವೈದೇಹಿ, ನಾವು ಮನೆಗೆ ಹೋಗೋಣ. ಹೋಗಮ್ಮ, ಅಳಿಯಂದ್ರು ಮನೆಗೆ ಕರಿತಾ ಇದ್ದಾರಲ್ಲ, ಹೋಗಿ ಬಾ. ಅಪ್ಪ, ನನಗೆ ಇನ್ಮುಂದೆ ಈ ಕಷ್ಟನ ಅನ್ಭವಿಸ್ಬೇಕು ಅಂತ ಏನೂ ಇಲ್ಲ. ನಾನು ಯಾಕೆ ಆ ಮನೆಗೆ ಹೋಗ್ಬೇಕು? ನಾನು ಆ ಮನೆಗೆ ಹೋಗೋದಿಲ್ಲ, ಇಲ್ಲೇ ಇದ್ಕೊಂಡು ಆರಾಮಾಗಿರ್ತೀನಿ. ಆಗ ಅಲ್ಲಿಗೆ ಶಾರದಮ್ಮ ಬಂದ್ರು. ಹೇಳ್ರಿ, ಒಂದು ಕೋಳಿ ಮೊಟ್ಟೆ, ಒಂದು ಆಲೂಗಡ್ಡೆ, ಸ್ವಲ್ಪ ಟೀ ಹುಡಿನ ತಗೊಂಬಾ. ಆಗ ಶಾರದಾ ಅಲ್ಲಿಂದ ಹೊರಟೋದ್ರು. ವೈದೇಹಿ ಸುಧಾಕರ್ ಗೊಂದಲದಿಂದ ನೋಡ್ತಾ ಇದ್ರು. ಶಾರದಾ ಅದನ್ನು ತಂದು ಗಂಡನಿಗೆ ಕೊಟ್ರು. ಇಲ್ಲಿ ನೋಡಮ್ಮ, ಇದೆಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ ಹೇಳು? ಅಪ್ಪ, ಆಲೂಗಡ್ಡೆ ಮೆತ್ತಗಾಗುತ್ತೆ, ಕೋಳಿ ಮೊಟ್ಟೆ ಬೆಂದು ಗಟ್ಟಿಯಾಗುತ್ತೆ, ಟೀ ಹುಡಿ ಡಿಕಾಷನ್ ಆಗುತ್ತೆ. ಇದೆಲ್ಲ ಯಾಕಪ್ಪ ನನ್ ಜೊತೆ ಕೇಳ್ತೀರಾ? ಅಳಿಯಂದ್ರೆ, ಮಗಳು ಹೇಳಿದ್ದು ಸರಿನಾ? ಹೌದು ಮಾವಯ್ಯ, ಅದು ವಾಸ್ತವ ತಾನೇ. ಈ 3 ವಸ್ತುಗಳನ್ನು ಒಂದೇ ಒಲೆಯಲ್ಲಿ ಬೇಯಿಸಿದ್ರೂ ಕೂಡ 3 ವಸ್ತುಗಳು 3 ರೀತಿಯಲ್ಲಿರುತ್ತೆ. ಒಂದೊಂದು ಬಣ್ಣದಲ್ಲಿ, ಅದಕ್ಕೆ ಇರುವ ಗುಣದಲ್ಲಿ 3 ವಿಧದಲ್ಲಿ ಇರುತ್ತೆ. ಹೌದು ತಾನೇ? ಆಗ ಸುಧಾಕರ್ ವೈದೇಹಿ ಒಬ್ಬರಿಗೊಬ್ಬರು ನೋಡಿಕೊಂಡ್ರು. ಸಾಧಾರಣವಾಗಿ ಗಟ್ಟಿಯಾಗಿರುವ ಆಲೂಗಡ್ಡೆನ ಮುಟ್ಟಿದ್ರೆ ಮಾತ್ರ ಮೆತ್ತಗಾಗುತ್ತೆ. ನೀರಾಗಿದ್ದ ಮೊಟ್ಟೆ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿರುವ ಟೀ ಹುಡಿ ಮೆತ್ತಗಾಗಿ ಅದರಲ್ಲಿರುವ ರಸವನ್ನು ಹೊರಗೆ ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಹೌದಪ್ಪ. ಇವಾಗ ಹೇಳಮ್ಮ, ಇದ್ರಲ್ಲಿ ನೀನು ಹೇಗಿರ್ಬೇಕು ಅನ್ಕೊಂಡಿದ್ದೀಯಾ? ನೀನು ಮೃದು ಆಗ್ತೀಯಾ, ಗಟ್ಟಿ ಆಗ್ತೀಯಾ, ಪರಿಸ್ಥಿತಿಯನ್ನು ಬದಲಾಯಿಸ್ತೀಯಾ? ನಾನು ನಿನ್ನಮ್ಮ ಹೇಳೋದು ಏನೂ ಇಲ್ಲ. ಇವುಗಳೇ ನಿನ್ ಜೀವನವನ್ನು ಬದಲಾಯಿಸಿ ನಿನ್ ಜೀವನವನ್ನು ಸರಿಪಡಿಸುತ್ತಮ್ಮ. ವೈದೇಹಿ ಮುಖದಲ್ಲಿ ಏನೋ ಒಂದು ಹೊಳಪು ಕಂಡಿತು ಆ ದಂಪತಿಗಳಿಗೆ. ವೈದೇಹಿ ಅವಳ ಕಣ್ಣೀರನ್ನು ಒರೆಸಿಕೊಂಡ್ಲು. ಮಗಳ ಕಣ್ಣಲ್ಲಿ ದುಃಖವಿಲ್ಲ. ಅವರಿಗೆ ಇರುವುದರಲ್ಲೇ ಆತ್ಮವಿಶ್ವಾಸವನ್ನು ಕಂಡ್ರು. ಅಮ್ಮ ಅಪ್ಪ ಅಂದ್ರೆ ನಿಮ್ಮಂಗಿರ್ಬೇಕು, ಗಂಡ ಹೆಂಡತಿ ಅಂದ್ರು ನಿಮ್ಮಂಗಿರ್ಬೇಕು. ನೀವಿಬ್ಬರೇ ನಮಗೆ ಆದರ್ಶ. ಹಾಗೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಆಟೋದಲ್ಲಿ ಮನೆಗೆ ಹೋದ್ರು. ತನ್ನ ಮಗಳ ಜೀವನ ಸರಿಯಾದ ಕಾರಣ ತಂದೆ ತಾಯಿ ಇಬ್ರು ತುಂಬಾ ಸಂತೋಷ ಪಟ್ರು.